ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಸಮರ್ ಸ್ಪೆಷಲ್ ಡ್ರಿಂಕ್ ಬಾದಾಮಿ ಗೋಂದ್ ಮಿಲ್ಕ್ ಶೇಕ್. ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ. ಫ್ರೆಂಡ್ಸ್, ಇದು ಬಾದಾಮಿ ಗೋಂದ್. ಇದು ನೋಡಿ ಈ ರೀತಿ ಇರುತ್ತೆ. ಇದನ್ನು ಸ್ಪೆಷಲ್ ಆಗಿ ನಾವು ಬೇಸಿಗೆ ಕಾಲದಲ್ಲಿ ಉಪಯೋಗಿಸ್ತೀವಿ. ಹಳೆ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿಯರು ಬೇಸಿಗೆಯಲ್ಲಿ ತಮ್ಮ ದೇಹವನ್ನು ತಂಪಾಗಿಡಲು ಮತ್ತು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಇದನ್ನು ಉಪಯೋಗಿಸ್ತಿದ್ರು. ಬೇಸಿಗೆಯಲ್ಲಿ ಉಂಟಾಗುವ ಕಣ್ಣುರಿ ಆಗಲಿ ಕಾಲುರಿ ಆಗಲಿ ಇದನ್ನು ಉಪಯೋಗಿಸೋದರಿಂದ ಕಡಿಮೆ ಆಗುತ್ತೆ. ಬಾದಾಮಿ ಗೋಂದ್ ತುಂಬ ಹೆಲ್ತ್ ಬೆನಿಫಿಟ್ ಕೂಡ ತುಂಬ ಇದೆ ಫ್ರೆಂಡ್ಸ್. ಈ ಬಾದಾಮಿ ಗೋಂದನ್ನು ನಾವು ನೀರಲ್ಲಿ ನೆನೆ ಹಾಕಿಬಿಟ್ಟು ಉಪಯೋಗಿಸ್ಬೇಕು ಫ್ರೆಂಡ್ಸ್. ನಾವು ಇದನ್ನು ನೀರಲ್ಲಿ ನೆನೆ ಹಾಕಿದರೆ ಇದು ಇರುವ ಸೈಜ್ಗಿಂತ 4 ಪಟ್ಟು ಸೈಜ್ ದಪ್ಪ ಆಗುತ್ತೆ ಫ್ರೆಂಡ್ಸ್. ಇದನ್ನು ನಾವು ರಾತ್ರಿಯೆಲ್ಲ ನೆನೆ ಹಾಕಿಬಿಟ್ಟು ಉಪಯೋಗಿಸ್ಬೇಕು ಫ್ರೆಂಡ್ಸ್. ಇದನ್ನು ನೋಡಿ ರಾತ್ರಿಯೆಲ್ಲ ನೆನೆ ಹಾಕಿದರೆ ಬೆಳಗ್ಗೆ ಈ ರೀತಿ ಜೆಲ್ಲಿ ಫಾರ್ಮಲ್ಲಿ ರೆಡಿ ಆಗಿರುತ್ತೆ ಫ್ರೆಂಡ್ಸ್. ಈ ಬಾದಾಮಿ ಗೋಂದಿಗೆ ತನ್ನದೇ ಆದ ಯಾವುದೇ ಟೇಸ್ಟ್ ಇರೋಲ್ಲ ಫ್ರೆಂಡ್ಸ್. ಇದನ್ನು ನಾವು ಡೆಸರ್ಟಲ್ಲಿ ಕೋಲ್ಡ್ ಡ್ರಿಂಕ್ಸಲ್ಲಿ ಹಾಕಿಬಿಟ್ಟು ಉಪಯೋಗಿಸ್ಕೊಳ್ಬೋದು ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನಾನು 10 ರಿಂದ 12 ಬಾದಾಮಿಯನ್ನು ರಾತ್ರಿ ನೆನೆ ಹಾಕಿದ್ದೆ ಫ್ರೆಂಡ್ಸ್. ಇದನ್ನು ನಾನು ಸಿಪ್ಪೆ ಸುಲ್ಕೊಂಡ್ಬಿಟ್ಟು ತಗೊತಾ ಇದ್ದೀನಿ. ಇದು ಕೂಡ ತುಂಬ ಹೆಲ್ತಿಯಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಎಲ್ಲ ಬಾದಾಮಿ ಸಿಪ್ಪೆ ಸುಲ್ಬಿಟ್ಟು ಒಂದು ಜಾರಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ರಾತ್ರಿ ನೆನೆ ಹಾಕಿದ್ದ ಗಸಗಸೆಯನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಗಸಗಸೆನೂ ಕೂಡ ತುಂಬ ತಂಪು. ಮಿಕ್ಸಿಯಲ್ಲಿ ಇದನ್ನು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಬಾದಾಮಿ ಮತ್ತು ಗಸಗಸೆ ಪೇಸ್ಟ್ ರೆಡಿ ಆಗಿದೆ. ಈಗ ನಾನು ಇನ್ನೊಂದು ಜಾರ್ ತೊಗೊಂಡ್ಬಿಟ್ಟು ಅದರಲ್ಲಿ ನಾನು ಬಾದಾಮಿ ಮತ್ತು ಗಸಗಸೆ ಪೇಸ್ಟ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಕಲ್ಸಕ್ಕರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕಲ್ಸಕ್ಕರೆಗಿಂತ ಬೆಟರ್ ಆಪ್ಷನ್. ಕಲ್ಸಕ್ಕರೆ ದೇಹಕ್ಕೆ ತಂಪು ಕೂಡ. ಇಲ್ಲಿ ನಾನು ಕಲ್ಸಕ್ಕರೆ ಪುಡಿಯನ್ನು 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ ನಾನು ಗೋಂದನ್ನು 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. 1 ಗ್ಲಾಸ್ ಚಿಲ್ಲಾಗಿರುವ ಹಾಲನ್ನು ತೆಗೆದುಕೊಳ್ಬೇಕು ಫ್ರೆಂಡ್ಸ್. ಈಗ ಮುಚ್ಚಿಬಿಟ್ಟು ಬ್ಲೆಂಡರಲ್ಲಿ 2 ಪಂಚಸ್ ಅಷ್ಟೇ ಮಾಡಬೇಕು ಫ್ರೆಂಡ್ಸ್. ಈಗ ನೋಡಿ ಇದು ಆಗಿದೆ. ಇದನ್ನು ನಾನು ಒಂದು ಗ್ಲಾಸಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸಬ್ಜಾ ಸೀಡನ್ನು ತೊಗೊತಿದ್ದೀನಿ ಫ್ರೆಂಡ್ಸ್. ಇದನ್ನು ನಾನು 10 ನಿಮಿಷ ನೆನೆ ಹಾಕಿದ್ದೆ. 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಕೂಡ ತುಂಬ ತಂಪು ಫ್ರೆಂಡ್ಸ್ ದೇಹಕ್ಕೆ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಈಗ ನಮ್ಮ ಸಮರ್ ಸ್ಪೆಷಲ್ ಡ್ರಿಂಕ್ ಬಾದಾಮಿ ಗೋಂದ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ.